ಇದರಲ್ಲಿ ಮತಾಂತರ ನಿಷೇಧ ಕಾಯ್ದೆಯಿಂದ ಮೈನಾರಿಟೀಸ್ಗೆ ಭಾಳ ತೊಂದರೆ ಆಗ್ತದೆ. ಅದು ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಬೇರೆ ಸಮುದಾಯದವರು. ಇದು ದುರುದ್ದೇಶದಿಂದ ಮಾಡಿದ್ದಾರೆ. ಇವತ್ತು ಈ ದೇಶ ಹಿಂದೂ ರಾಷ್ಟ್ರ, ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ವೀರ ಸಾವರ್ಕರ್ ಏನು ಅವತ್ತು 27ರಲ್ಲಿ ಹಿಂದೂ ಮಹಾಸಭಾದವರು ಮತ್ತು ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಇದು ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಬೇಕಂತ ಏನೇ ಪ್ರಯತ್ನ ಮಾಡಿದರು. ಅಂದಿನ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ನೆಹರು, ಪಟೇಲು ಇವರೆಲ್ಲ ಕೂಡ ಇಲ್ಲ, ಎಲ್ಲ ಧರ್ಮಗಳು ಇರ್ತಕ್ಕಂಥ ದೇಶ ನಮ್ಮದು. ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಸಿಖ್ರು, ಬೌದ್ಧರು, ಜೈನರು ಇರ್ತಕ್ಕಂಥ ದೇಶ. ಎಲ್ಲರೂ ಒಟ್ಟಿಗೆ ಬಾಳಬೇಕಂದ್ರೆ ನಾವು ಇದು ಸೆಕ್ಯುಲರ್ ದೇಶ ಆಗಬೇಕು, ಡೆಮಾಕ್ರೆಟಿಕ್ ದೇಶ ಆಗಬೇಕು, ಸೋಷಿಯಲಿಸ್ಟಿಕ್ ಡೆಮಾಕ್ರೆಟಿಕ್ ಕಂಟ್ರಿ ಆಗಬೇಕು, ಸೆಕ್ಯುಲರ್ ಕಂಟ್ರಿ ಆಗಬೇಕು. ಎಲ್ಲ ಧರ್ಮಗಳನ್ನು ನಾವು ಗೌರವಿಸಬೇಕು.